ಈ ವಿಡಿಯೋದಲ್ಲಿ ರೀಸೆಂಟ್ ಆಗಿ ಬಂದ ಮೂವಿ ಅಪ್ಡೇಟ್ಸ್ ಬಗ್ಗೆ ಮಾಹಿತಿ ಕೊಡ್ತೀನಿ. ಹಾರರ್ ಹಾಗೂ ಥ್ರಿಲ್ಲರ್ ಸಿನಿಮಾಗಳನ್ನ ಡೈರೆಕ್ಟ್ ಮಾಡ್ತಿದ್ದಂತ ಕರ್ವಾ ನವನೀತ್ ಅವರ ಡೈರೆಕ್ಷನ್ ಅಲ್ಲಿ ರಿಯಲ್ ಸ್ಟಾರ್ ಉಪೇಂದ್ರ ಅವರು ಒಂದು ಸಿನಿಮಾನ ಮಾಡ್ತಿದ್ದಾರೆ. ಈ ಸಿನಿಮಾ ಸ್ಪೋರ್ಟ್ಸ್ ಡ್ರಾಮಾ ಜಾನರ್ ಅಲ್ಲಿ ಇರುತ್ತಂತೆ. ಉಪೇಂದ್ರ ಅವರು ಈ ಸಿನಿಮಾದಲ್ಲಿ ಒಬ್ಬ ಶ್ರೀಮಂತ ಕ್ರಿಕೆಟ್ ಪ್ರೇಮಿಯಾಗಿ ಕಾಣಿಸ್ಕೊಳ್ತಿದ್ದಾರೆ. ಸಿನಿಮಾದಲ್ಲಿ IPL ರೀತಿಯ ಕ್ರಿಕೆಟ್ ಟೂರ್ನಮೆಂಟ್ ಕೂಡ ಇರುತ್ತಂತೆ. ಈ ಸಿನಿಮಾದ ಶೂಟಿಂಗ್ ನ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂ ನಲ್ಲಿ ಶೂಟ್ ಮಾಡೋದಕ್ಕೆ ಪ್ಲಾನ್ ಮಾಡಿದಾರಂತೆ. ಇನ್ ಕೇಸ್ ಸ್ಟೇಡಿಯಂ ಸಿಕ್ಕಿಲ್ಲ ಅಂದ್ರೆ ಶ್ರೀಲಂಕಾದ ಕ್ರಿಕೆಟ್ ಸ್ಟೇಡಿಯಂಸ್ ಅಲ್ಲಿ ಶೂಟ್ ಮಾಡೋ ಪ್ಲಾನ್ಸ್ ಇದೆ ಅಂತೆ. ಡೈರೆಕ್ಟರ್ ನವನೀತ್ ಅವರು ಈ ಸಿನಿಮಾದ ಕಥೆಯನ್ನ ಉಪೇಂದ್ರ ಅವ್ರಿಗೆ ಸುಮಾರು ವರ್ಷಗಳ ಹಿಂದೆನೆ ಹೇಳಿದ್ರಂತೆ. ಆದ್ರೆ ಉಪೇಂದ್ರ ಅವರು ಆ ಟೈಮ್ ಅಲ್ಲಿ UI ಸಿನಿಮಾದ ಪ್ಲಾನಿಂಗ್ಸ್ ಅಲ್ಲಿ ಇದ್ದಿದ್ರಿಂದ ಈ ಸಿನಿಮಾ ತಡವಾಗಿ ಸ್ಟಾರ್ಟ್ ಆಗ್ತಿದೆ. ಉಪೇಂದ್ರ ಅವರು ರೀಸೆಂಟ್ ಆಗಿ ರಾಮ್ ಪೋತಿನೇನಿ ಅವರ ಆಂಧ್ರ ಕಿಂಗ್ ತಾಲೂಕಾ ಸಿನಿಮಾದಲ್ಲಿ ನಟಿಸ್ತಿದ್ದಾರೆ. ಹಾಗೆ ತಮಿಳಿನಲ್ಲಿ ಕೂಲಿ ಸಿನಿಮಾದಲ್ಲೂ ಕೂಡ ನಟಿಸ್ತಿದ್ದಾರೆ. ಈ ಸಿನಿಮಾನ ಮುಂದಿನ ತಿಂಗಳು ಸ್ಟಾರ್ಟ್ ಮಾಡೋ ಚಾನ್ಸಸ್ ಇದೆ ಅಂತ. ಈ ವರ್ಷದ ಕೊನೆ ಅಥವಾ ಮುಂದಿನ ವರ್ಷದ ಬಿಗಿನಿಂಗ್ ನಲ್ಲಿ ಮೂವಿ ರಿಲೀಸ್ ಮಾಡೋ ಚಾನ್ಸಸ್ ಇದೆ. ಈಗಾಗಲೇ ಉಪೇಂದ್ರ ಅವರ ಸಾಲು ಸಿನಿಮಾಗಳು ಪೂರ್ಣಗೊಂಡಿದ್ದು ಆ ಸಿನಿಮಾಗಳು ಯಾವಾಗ ರಿಲೀಸ್ ಆಗುತ್ತೆ ಅನ್ನೋ ಅಪ್ಡೇಟ್ಸೇ ಇಲ್ಲ. ಆದಷ್ಟು ಬೇಗ ಈ ಸಿನಿಮಾ ಆದ್ರೂ ರಿಲೀಸ್ ಆಗ್ಲಿ. ಲೇಟೆಸ್ಟ್ ಬಸ್ ಏನಂದ್ರೆ ಬಹದ್ದೂರ್, ಭರ್ಜರಿ ಹಾಗೂ ಜೇಮ್ಸ್ ನಂತ ಸಿನಿಮಾಗಳನ್ನ ಡೈರೆಕ್ಟ್ ಮಾಡಿದ ಚೇತನ್ ಅವರ ಡೈರೆಕ್ಷನ್ ಅಲ್ಲಿ ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ಒಂದು ಸಿನಿಮಾನ ಮಾಡ್ತಿದಾರಂತೆ. ಈ ಸಿನಿಮಾ ಇನ್ನೇನು ಅಫಿಷಿಯಲ್ ಆಗಿ ಅನೌನ್ಸ್ ಆಗೋದಷ್ಟೇ ಬಾಕಿ ಇದೆ. ಗಣೇಶ್ ಅವರು ಕೂಡ ಈಗಾಗಲೇ ಸಾಕಷ್ಟು ಸಿನಿಮಾಗಳಲ್ಲಿ ನಟಿಸ್ತಿದ್ದು ಬಹುಶಃ ಆ ಸಿನಿಮಾಗಳ ಜೊತೆ ಅಥವಾ ಆ ಸಿನಿಮಾಗಳು ಕಂಪ್ಲೀಟ್ ಆದ್ಮೇಲೆ ಈ ಸಿನಿಮಾನ ಕೈಗೆತ್ತಿಕೊಳ್ಳೋ ಚಾನ್ಸಸ್ ಇದೆ. 1997 ನಲ್ಲಿ ರಿಲೀಸ್ ಆಗಿ ಮ್ಯೂಸಿಕಲ್ ಹಿಟ್ ಆದಂತ ಸಿನಿಮಾ ಅಮೆರಿಕಾ. ಡೈರೆಕ್ಟರ್ ನಾಗತಿಹಳ್ಳಿ ಚಂದ್ರಶೇಖರ್ ಅವರು ಈ ಸಿನಿಮಾದ ಸೀಕ್ವೆಲ್ ಅನ್ನ ಮಾಡ್ತಿದ್ದಾರೆ. ಈ ಸಿನಿಮಾಗೆ ಇನಿಷಿಯಲಿ ಅಮರ ಮಧುರ ಪ್ರೇಮ ಅಂತ ಹೆಸರಿಟ್ಟಿದ್ರು. ಆದ್ರೆ ಈಗ ಅದನ್ನ ಅಮೆರಿಕಾ ಪಾರ್ಟ್ 2 ಅಂತ ಮಾಡಿದ್ದಾರೆ. ಈ ಸಿನಿಮಾದ ಮೇನ್ ಲೀಡ್ ಅಲ್ಲಿ ನಿರೂಪ್ ಭಂಡಾರಿ, ಪೃಥ್ವಿ ಅಂಬರ್ ಹಾಗೂ ಶಾನ್ವಿ ಶ್ರೀವಾತ್ಸವ ಅವರು ನಟಿಸ್ತಿದ್ದಾರೆ. ಈ ಸಿನಿಮಾದ ವಿಶೇಷ ಪಾತ್ರದಲ್ಲಿ ರಮೇಶ್ ಅರವಿಂದ್ ಅವರು ಕೂಡ ನಟಿಸ್ತಿದಾರಂತೆ. ಒಂದು ಕಾಲದಲ್ಲಿ ಕ್ಲಾಸ್ ಸಿನಿಮಾಗಳಿಂದ ಸತತ ಗೆಲುವುಗಳನ್ನು ಕಂಡಿದ್ದ ನಾಗತಿಹಳ್ಳಿ ಅವರು ಒಂದು ಗೆಲುವನ್ನ ಕಂಡು ಸಾಕಷ್ಟು ವರ್ಷಗಳೇ ಕಳೆದಿವೆ. ಈ ಸಿನಿಮಾದಿಂದ ಆದ್ರೂ ಗೆಲ್ತಾರ ನೋಡೋಣ. ಜನಾರ್ದನ್ ರೆಡ್ಡಿ ಅವರ ಮಗ ಕಿರೀಟಿ ಅವರು ಆಕ್ಟ್ ಮಾಡ್ತಿರುವಂತ ಜೂನಿಯರ್ ಸಿನಿಮಾ ಜುಲೈ 18th ಗೆ ರಿಲೀಸ್ ಆಗ್ತಿದೆ. ಈ ಸಿನಿಮಾನ ತೆಲುಗಿನ ಪ್ರಖ್ಯಾತ ನಿರ್ಮಾಪಕರಾದ ಸಾಯಿ ಕುರಪಾಟಿ ಅವರು ಪ್ರೊಡ್ಯೂಸ್ ಮಾಡ್ತಿದ್ದಾರೆ. ಹಾಗೆ ತೆಲುಗಿನ ದೇವಿಶ್ರೀ ಪ್ರಸಾದ್ ಅವರು ಈ ಸಿನಿಮಾಗೆ ಮ್ಯೂಸಿಕ್ ಮಾಡ್ತಿದ್ದಾರೆ. ಈ ಸಿನಿಮಾನ PRK ಪ್ರೊಡಕ್ಷನ್ ಅಲ್ಲಿ ಬಂದಂತ ಮಾಯಾ ಬಜಾರ್ ಸಿನಿಮಾನ ಡೈರೆಕ್ಟ್ ಮಾಡಿದ ರಾಧಾಕೃಷ್ಣ ರೆಡ್ಡಿ ಅವರು ಡೈರೆಕ್ಟ್ ಮಾಡ್ತಿದ್ದಾರೆ. ಡ್ರ್ಯಾಗನ್ ಸಿನಿಮಾದ ಮೂಲಕ ಯೂತ್ ಅಲ್ಲಿ ಸಿಕ್ಕಾಪಟ್ಟೆ ಕ್ರೇಜ್ ಕ್ರಿಯೇಟ್ ಮಾಡಿದಂತ ಪ್ರದೀಪ್ ರಂಗನಾಥ್ ಅವರ ನೆಕ್ಸ್ಟ್ ಸಿನಿಮಾ ಅನೌನ್ಸ್ ಆಗಿದೆ. ಈ ಸಿನಿಮಾಗೆ ಡ್ಯೂಡ್ ಅನ್ನೋ ಟೈಟಲ್ ನ ಇಟ್ಟಿದ್ದಾರೆ. ಈ ಸಿನಿಮಾನ ಸುಧಾ ಕೊಂಗರ್ ಅವರ ಹತ್ರ ಅಸಿಸ್ಟೆಂಟ್ ಆಗಿದ್ದಂತ ಕೀರ್ತಿಸ್ವರನ್ ಅವರು ಡೈರೆಕ್ಟ್ ಮಾಡ್ತಿದ್ದಾರೆ. ಥಿಯೇಟರ್ ಅಲ್ಲಿ ರಿಲೀಸ್ ಆಗಿ ಸಿಕ್ಕಾಪಟ್ಟೆ ಪ್ರಶಂಸೆಗಳನ್ನ ಪಡೆದಂತ ರಂಗಾಯಣ ರಘು ಅವರು ಆಕ್ಟ್ ಮಾಡಿ ಹೇಮಂತ್ ರಾವ್ ಅವರು ಪ್ರೊಡ್ಯೂಸ್ ಮಾಡಿದಂತ ಅಜ್ಞಾತವಾಸಿ ಸಿನಿಮಾ OTT ಗೆ ಬರ್ತಿದೆ. ಈ ಸಿನಿಮಾ ಇದೇ ತಿಂಗಳ 28th ಗೆ ZEE5 ಅಲ್ಲಿ ಸ್ಟ್ರೀಮ್ ಆಗುತ್ತೆ. ಜೂನಿಯರ್ NTR ಅವರ ಹುಟ್ಟು ಹಬ್ಬದ ಪ್ರಯುಕ್ತವಾಗಿ ರಿಲೀಸ್ ಆದಂತ ವಾರ್ 2 ಸಿನಿಮಾದ ಟೀಸರ್ ಸಿಕ್ಕಾಪಟ್ಟೆ ಕ್ರೇಜ್ ಕ್ರಿಯೇಟ್ ಮಾಡ್ತಿದೆ. ಈ ಸಿನಿಮಾದ ಟೀಸರ್ ಗೆ ಜೂನಿಯರ್ NTR ಅವರ ವಾಯ್ಸ್ ಓವರ್ ಇದ್ದು ಗ್ರೀಕ್ ಗಾಡ್ ಅಂತಾನೆ ಕರೆಯಲ್ಪಡುವ ಹೃತಿಕ್ ರೋಷನ್ ಅವರ ಅದ್ಭುತವಾದ ಸ್ಕ್ರೀನ್ ಪ್ರೆಸೆನ್ಸ್ ಇರುತ್ತೆ. ಮೇಲ್ನೋಟಕ್ಕೆ ಜೂನಿಯರ್ NTR ಅವರು ಈ ಸಿನಿಮಾದಲ್ಲಿ ಒಂದು ನೆಗೆಟಿವ್ ಪಾತ್ರದಲ್ಲಿ ನಟಿಸ್ತಿದ್ದಾರೆ ಅಂತ ಹೇಳಲಾಗ್ತಿದೆ. ಹಾಗೆ ಟೀಸರ್ ಅಲ್ಲೂ ಕೂಡ ಜೂನಿಯರ್ NTR ಅವರು ಹೃತಿಕ್ ರೋಷನ್ ಅವರಿಗೆ ಕಾಂಪಿಟೇಟರ್ ಅನ್ನೋ ತರನೇ ತೋರಿಸಿದ್ದಾರೆ. ಹೃತಿಕ್ ರೋಷನ್ ಅವರು ಈ ಸಿನಿಮಾದಲ್ಲಿ ಜೂನಿಯರ್ NTR ಅವ್ರನ್ನ ತಮ್ಮ ಯೂನಿಕ್ ಫಿಸಿಕ್ ಇಂದ ಸ್ಕ್ರೀನ್ ಮೇಲೆ ಡಾಮಿನೇಟ್ ಮಾಡೋ ಚಾನ್ಸಸ್ ಇದ್ರೂ ಕೂಡ ಆಕ್ಟಿಂಗ್ ಅಲ್ಲಿ ಮಾತ್ರ ಜೂನಿಯರ್ NTR ಅವರೇ ಮೇಲುಗೈ ಸಾಧಿಸ್ತಾರೆ. ಬಹುಶಃ ಸೌತ್ ಮಾರ್ಕೆಟ್ ನ ಕವರ್ ಮಾಡಬೇಕು ಅನ್ನೋ ಕಾರಣದಿಂದಾನೇ ಏನೋ ಜೂನಿಯರ್ NTR ಅವ್ರನ್ನ ಈ ಸಿನಿಮಾಗೆ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ಅದೇನೇ ಇದ್ರೂ ತಮಗೆ ಒಳ್ಳೆ ಪಾತ್ರ ಸಿಕ್ಕಿದ್ರೆ ಮಾತ್ರನೇ ಜೂನಿಯರ್ NTR ಅವರು ಈ ಸಿನಿಮಾನ ಒಪ್ಕೊಂಡಿದ್ದಾರೆ ಅನ್ಕೊಂಡಿದ್ದೀನಿ. ವಾತಿ ಹಾಗೂ ಲಕ್ಕಿ ಭಾಸ್ಕರ್ ಸಿನಿಮಾಗಳನ್ನ ಡೈರೆಕ್ಟ್ ಮಾಡಿದಂತ ವೆಂಕಿ ಅಟ್ಲೂರಿ ಅವರ ಡೈರೆಕ್ಷನ್ ಅಲ್ಲಿ ಸೂರ್ಯ ಅವರ ಮುಂದಿನ ಸಿನಿಮಾ ಬರ್ತಾ ಇದೆ. ಈ ಸಿನಿಮಾನ ತೆಲುಗಿನ ಪ್ರಖ್ಯಾತ ನಿರ್ಮಾಣ ಸಂಸ್ಥೆ ಸಿತಾರಾ ಎಂಟರ್ಟೈನ್ಮೆಂಟ್ಸ್ ಅವರು ಪ್ರೊಡ್ಯೂಸ್ ಮಾಡ್ತಿದ್ದಾರೆ. ಸೊ ಇದಾಗಿರುತ್ತೆ ಇವತ್ತಿನ ನನ್ನ ವಿಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.